ಅನ್ವಿತಾ ಋಗ್ವೇದ ಸೂರ್ಯವಂಶಿ ಭಾಗ 45. ಋಗ್ವೇದ ರಾತ್ರಿಯಿಡೀ ತನ್ನ ಸ್ಟಡಿ ರೂಮ್ನಲ್ಲೇ ಕುಳಿತುಕೊಂಡು CCTV ಆಸ್ಪತ್ರೆ ದೃಶ್ಯಾವಳಿಗಳನ್ನು ನೋಡ್ತಾನೆ ಇದ್ದಾನೆ. ಪ್ರಿಯಾ ಬೆಳಗ್ಗೆ ಆಸ್ಪತ್ರೆಗೆ ಬಂದು ಅಲ್ಲಿಂದ ನಕಲಿ ರಿಪೋರ್ಟ್ ವರದಿ ತೆಗೆದುಕೊಳ್ಳುವುದನ್ನು ಅವನು ಕಣ್ಣಾರೆ ನೋಡ್ತಾನೆ. ಆದರೆ ಅದಕ್ಕಿಂತ ಬೇರೆ ಯಾವುದೇ ಅನುಮಾನಾಸ್ಪದ ವಸ್ತು ಸಾಕ್ಷಿ ಸದ್ಯಕ್ಕಲ್ಲಿ ಕಂಡು ಬರ್ತಾ ಇಲ್ಲ. ಬೆಳಗ್ಗೆ ಮನೆ ಕೆಲಸದ ಆಕೆ ಅಧ್ಯಯನ ಕೊಠಡಿಯನ್ನು ಸ್ವಚ್ಛಗೊಳಿಸೋಕೆ ಬಂದ ತಕ್ಷಣ ಋಗ್ವೇದ ಅಲ್ಲಿದ್ದ ಎಲ್ಲ ಎದ್ದು ಫ್ರೆಶ್ ಅಪ್ ಆಗಿ ತನ್ನ ಕೋಣೆಗೆ ಹೋಗ್ತಾನೆ. ಇದು ಅವರ ಇಡೀ ಕಾರ್ಯಾಚರಣೆಗೆ ಅತ್ಯಂತ ಬಹಳ ಮುಖ್ಯವಾದ ದಿನವಾದ್ದರಿಂದ ಅವನು ಬೇಗನೆ ತಯಾರಾಗಿ ಕಚೇರಿಗೆ ಹೋಗಬೇಕಾಗಿರುತ್ತೆ. ಇತ್ತ ಅನ್ವಿತಾ ಸುಂದರವಾದ ಉಡುಪನ್ನು ಧರಿಸ್ಕೊಂಡು ಮೆಲ್ಲನೆ ಕೆಳಗೆ ಬಂದ್ಲು. ಧರ್ಮಶ್ರದ್ಧೆಯಿಂದ ದೇವರಿಗೆ ಪೂಜೆ ಮುಗಿಸಿ ಎಲ್ಲರಿಗೂ ತಿಂಡಿ ಮಾಡಲು ಅಡುಗೆ ಮನೆಗೆ ಹೋಗ್ತಾಳೆ. ಅಷ್ಟರಲ್ಲಿ ಮನೆಯ ಉಳಿದವರೆಲ್ಲರೂ ಒಂದೊಂದಾಗಿ ಕೆಳಗೆ ಬರ್ತಾರೆ. ಪ್ರಿಯಾ ತನ್ನ ಸೂರ್ಯವಂಶಿಯಂತೆ ಮೆರೆಯಲು ಅದ್ಧೂರಿಯಾದ ಸೀರೆ ಉಟ್ಟು ಓವರ್ ಆಗಿ ಬಂದ್ಲು. ಋಗ್ವೇದ ಫೋನ್ನಲ್ಲಿ ಪ್ರಮುಖ ಬಿಸ್ನೆಸ್ ಕಾಲ್ ಮಾತಾಡ್ತಾ ಹಾಲ್ ಒಳಗೆ ಬರ್ತಾನೆ. ಎದುರಿಗೆ ನಿಂತಿದ್ದ ಅನ್ವಿತಾನನ್ನು ನೋಡಿ ಒಂದು ಕ್ಷಣ ಹಾಗೆ ನಿಂತುಬಿಟ್ಟನು. ಅವಳು ಮನೆಯಲ್ಲಿ ಅತ್ಯಂತ ಅಪರೂಪಕ್ಕೆ ಜೀನ್ಸ್ ಟಾಪ್ ಧರಿಸಿದ್ಲು. ಆದರೆ ಪ್ರಿಯಾಳಿಗೆ ಅನ್ವಿತಾಳ ಆಧುನಿಕ ಲುಕ್ ನೋಡಲು ಕಿಂಚಿತ್ತೂ ಇಷ್ಟ ಇರಲಿಲ್ಲ. ಋಗ್ವೇದ ತುಂಟತನದಿಂದ ನಗುತ್ತಲೇ ಅನ್ವಿತಾಳ ಫೋನ್ಗೆ ರಹಸ್ಯವಾಗಿ ಸಂದೇಶ ಕಳಿಸ್ತಾನೆ. ಅನ್ವಿತಾ ತನ್ನ ಮೊಬೈಲನ್ನು ಅವನ ಹೆಸರು ಮಿನುಗುತ್ತಿರುವುದನ್ನು ನೋಡಿ ಅವನ ಕಡೆಗೆ ನಗುತ್ತಾ ನೋಡ್ತಾಳೆ. ಅವನು ತನ್ನ ಕಣ್ಣುಗಳ ಸನ್ನೆಯಲ್ಲೇ ಮೊದಲು ಮೆಸೇಜ್ ನೋಡು ಅಂತ ಅವಳಿಗೆ ನಗುತ್ತಾ ಸೌಮ್ಯವಾಗಿ ಹೇಳ್ತಾನೆ. ಇದೇನಿದು ಸೂರ್ಯವಂಶಿ ಭವನದಲ್ಲಿ ನಡೀತಿರೋ ನಕರ ಎಂದು ಪ್ರಿಯಾ ಕೋಪದಿಂದ ಗಟ್ಟಿಯಾಗಿ ಕೂಗಿದ್ಲು. ಅವಳ ಚೀರುವಿಕೆಯಿಂದ ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಯಿಂದ ನೋಡುವುದನ್ನು ತಕ್ಷಣವೇ ನಿಲ್ಲಿಸಿಬಿಡ್ತಾರೆ. ಅಷ್ಟಕ್ಕೂ ಯಾರು ಈ ರೀತಿ ಬೆಳಗಿನ ಉಪಹಾರ ಮಾಡುತ್ತಿದ್ದಾರೆ? ನಾನು ಕಟ್ಟುನಿಟ್ಟಾದ ಡಯಟ್ ಮಾಡ್ತಿದ್ದೀನಿ ಅಂತ ಗೊತ್ತಿಲ್ವಾ ನಿಮಗೆ? ಅವಳು ಡೈನಿಂಗ್ ಟೇಬಲ್ ಮೇಲೆ ತನಗಾಗಿ ಇಟ್ಟಿದ್ದಂತಹ ಬಿಸಿ ಬಿಸಿ ಪೋಹ ಮತ್ತು ಪರಾಟವನ್ನು ನೋಡಿ ಅಸಹ್ಯದಿಂದ ಹುಬ್ಬನ್ನು ಗಂಟಾಕೊಳ್ತಾಳೆ. ನೋಡು ಪ್ರಿಯಾ, ಈ ಸೂರ್ಯವಂಶಿ ಮಹಲ್ನಲ್ಲಿಯೇ ನೀನು ಇರಬೇಕಂದ್ರೆ ಇಲ್ಲಿ ಮನೆಯಲ್ಲಿ ಬೇಯಿಸಿದ ಅಡುಗೆಯನ್ನು ಗೌರವದಿಂದ ತಿನ್ನಬೇಕು. ಇಲ್ಲದಿದ್ದರೆ ಮಹಲಿನ ಬಾಗಿಲುಗಳು ನಿನಗಾಗಿ ಯಾವಾಗಲೂ ತೆರೆದಿರುತ್ತವೆ. ಹೊರಟು ಹೋಗು ಅಂತ ಹೇಳ್ತಾರೆ ಅಜ್ಜಿ ಅತ್ಯಂತ ತೀಕ್ಷ್ಣವಾಗಿ. ಅಜ್ಜಿ, ನಾನು ಅದನ್ನು ಹೇಗೆ ಬೇಕಾದರೂ ತಿಂತೀನಿ. ಆದರೆ ನಾನು ತಿನ್ನುವ ಆಹಾರವನ್ನು ನಮ್ಮ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ನಿಮ್ಮ ಕುಟುಂಬದ ಉತ್ತರಾಧಿಕಾರಿಗೆ, ಸೂರ್ಯವಂಶಿ ವಂಶದ ಮಗುವಿಗೆ ಒಳ್ಳೆಯದಾಗಬೇಕಂತ ನಾನು ಬಯಸ್ತೀನಿ ಅಂತ ಪ್ರಿಯಾ ತನ್ನ ನಕಲಿ ಗರ್ಭಧಾರಣೆಯ ನಾಟಕವನ್ನು ಜ್ಞಾಪಿಸುತ್ತಾ ಕುಹಕವಾಗಿ ನಕ್ಕಿದ್ಲು. ಇತ್ತ ಇನ್ನೊಂದೆಡೆ ಧರ್ಮೇಶ್ವರಣ ತನ್ನ ರಹಸ್ಯ ಅಡ್ಡೆಯಲ್ಲಿ ನಿಂತು ಕರಾಳ ಯೋಜನೆಯನ್ನು ರೂಪಿಸ್ತಿದ್ದ. ನನ್ನ ಮಾತನ್ನ ಕೇಳು, ನಿಂಗೆ ಇವಾಗ ಏನು ಮಾಡಬೇಕಂತ ನಿಖರವಾಗಿ ತಿಳಿದಿದೆ ಸರಿಯೇ ಅಂತ ಧರ್ಮೇಶ್ ತನ್ನ ಗೂಂಡಾಗಳಿಗೆ ಆದೇಶಿಸ್ತಿದ್ದ. ಇನ್ನು ಇಷ್ಟು ದಿನ ನನ್ನ ಕೈಗೆ ಸಿಗದೆ ಬದುಕುತ್ತೀಯ ಅನ್ವಿತಾ. ಇವತ್ತು ನೀನು ಧರ್ಮೇಶನ ಹಾಸಿಗೆಗೆ ಬಂದೇ ಬರಬೇಕು. ಈ ಬಾರಿ ನಮ್ಮ ಆಟದಲ್ಲಿ ನಿನ್ನ ಮತ್ತು ನನ್ನ ನಡುವೆ ಬರಲು ಈ ಋಗ್ವೇದನಾಗಲಿ ಅಥವಾ ಬೇರೆ ಯಾರೇ ಆಗಲಿ ಖಂಡಿತ ಇರೋದಿಲ್ಲ ಎಂದು ಅವನು ತನ್ನ ಮುಂದೆ ಸಂಪೂರ್ಣವಾಗಿ ಕೆಂಪು ಮತ್ತು ಗುಲಾಬಿ ಹೂಗಳಿಂದ ಅಲಂಕರಿಸಲ್ಪಟ್ಟ ಹಾಸಿಗೆಯನ್ನು ನೋಡ್ತಾ ಇದ್ದಾನೆ. ವಿಕೃತ ನಗುವಿನೊಂದಿಗೆ ಕೋಣೆಯಿಂದ ಹೊರಗೆ ಹೋಗ್ತಾನೆ. ಆ ರಹಸ್ಯ ಕೋಣೆಯಲ್ಲೆಲ್ಲ ಅನ್ವಿತಾಳ ಅಪರೂಪದ ಫೋಟೋಗಳು ಕೂಡ ಇದ್ವು. ಅನ್ವಿತಾ ತುಂಬ ಚಿಕ್ಕವಳಾದಾಗಿಂದನೂ ಅಂದರೆ ಅವಳಿಗೆ 15 ವರ್ಷದವಳಾದಾಗಿಂದನೂ ಹಿಡಿದು ಇಂದಿನವರೆಗಿನ ಪ್ರತಿಯೊಂದು ಹಂತದ ಫೋಟೋಗಳನ್ನು ಅವನು ವಿಕೃತವಾಗಿ ಸಂಗ್ರಹಿಸಿ ಇಟ್ಟಿರುತ್ತಾನೆ. ಋಗ್ವೇದ ಆತನ ತಂಡ ಕಚೇರಿಗೆ ಬಂದಾಗ ಋಗ್ವೇದ ಉದ್ದೇಶಪೂರ್ವಕವಾಗಿಯೇ ಪ್ರಿಯಾಗೆ ಕೇಳಿಸುವಂತೆ ತಾನು ಒಂದು ದೊಡ್ಡ ಆಸ್ತಿಯನ್ನು ನೋಡಲು ನಗರದಿಂದ ಹೊರಗೆ ಹೋಗ್ತಿದ್ದೀನಿ ಅಂತ ಹೇಳಿದ್ದನು. ಮತ್ತು ಯೋಜನೆಯಂತೆಯೇ ಅವನು ಬೆಳಗ್ಗೆ 10 ಗಂಟೆ ಸುಮಾರಿಗೆ ಕಚೇರಿಯಿಂದ ಹೊರಟು ಹೋಗ್ತಾನೆ. ಇತ್ತ ಅನ್ವಿತಾ ಈಗಾಗಲೇ ಕಚೇರಿಯಿಂದ 5 ದಿನಗಳ ಕಾಲ ಸಂಪೂರ್ಣ ರಜೆಯನ್ನು ತೆಗೆದುಕೊಂಡಿದ್ಲು. ಆದ್ದರಿಂದ ಕಚೇರಿಯ ಕೆಲಸ ಅವಳಿಗೆ ಯಾವುದೇ ಸಮಸ್ಯೆಗಳು ಕೂಡ ಇರಲಿಲ್ಲ. ಈಗ ಅವರ ಪಕ್ಕಾ ಪ್ಲ್ಯಾನ್ನ ನಿಜವಾದ ಆಟ ಶುರುವಾಗಿತ್ತು. ಋಗ್ವೇದ ಕಚೇರಿಯಿಂದ ಸಂಪೂರ್ಣವಾಗಿ ಹೊರಟು ಹೋಗಿದ್ದಾನೆಂದು ಅರಿವಾದ ತಕ್ಷಣ ಜಬ್ಬಿ ಅತ್ಯಂತ ಹೈಫೈ ಶೈಲಿಯಲ್ಲಿ ಕಂಪನಿಗೆ ಬರ್ತಾನೆ. ಜಬ್ಬಿ ವಿದೇಶದಿಂದ ಬಂದ ದೊಡ್ಡ ಹಿರಿಯ ಅಧಿಕಾರಿಯಾಗಿದ್ದರಿಂದ ಕಂಪನಿಯ ತಾತ್ಕಾಲಿಕ ಹೆಡ್ ಆಗಿದ್ದ ಪ್ರಿಯಾ ಅವನ ಖುದ್ದಾಗಿ ಹೋಗಿ ಬರಮಾಡ್ಕೊಳ್ಬೇಕಾಯ್ತು. ನಿಮಗಾಗಿ ಕುಡಿಯೋಕೆ ಕೂಲ್ ಡ್ರಿಂಕ್ಸ್, ಜ್ಯೂಸ್ ಏನಾದರೂ ತರಿಸ್ಲಾ ಪ್ರಿಯಾ ಅಂತ ಜಬ್ಬಿ ಕೇಳ್ತಾನೆ. ಇಲ್ಲ ಜಬ್ಬಿ, ಇಷ್ಟೊಂದೆಲ್ಲ ಏನಕ್ಕೆ ಬೇಕು, ನಾನು ಇಲ್ಲೇ ನಿಮ್ಮ ಪಕ್ಕದಲ್ಲೇ ಇದ್ದೀನಲ್ವಾ ಅಂತ ಪೋಸ್ ಕೊಡ್ತಾನೆ. ನಗ್ತಾನೆ ಜಬ್ಬಿ. ಹೌದು, ನೀವೀಗಷ್ಟೇ ಇಲ್ಲಿಗೆ ಬಂದಿದ್ದೀರಾ ಜಬ್ಬಿ ಅವರೇ ಅಂತ ಪ್ರಿಯಾ ಅವನೊಂದಿಗೆ ಆತ್ಮೀಯವಾಗಿ ಮಾತನಾಡಲು ಪ್ರಾರಂಭಿಸ್ತಾಳೆ. ಮುಖ್ಯವಾಗಿ ಅನ್ವಿತಾಳ ಬಗ್ಗೆ ಜಬ್ಬಿಯ ಮನಸ್ಸಿನಲ್ಲಿ ನಿಜವಾಗಿಯೂ ಏನಿದೆ ಎಂಬ ರಹಸ್ಯವನ್ನು ಹೊರಹಾಕಲು ಅವಳು ಅತ್ಯಂತ ಚಾಣಾಕ್ಷತನದಲ್ಲಿ ಸಾಫ್ಟ್ ಆಗಿ ಮಾತಾಡೋಕ್ಕೆ ಶುರು ಮಾಡ್ಕೊಳ್ತಾಳೆ.
ಹೌದು ಪ್ರಿಯಾ, ನಾನು ಇಲ್ಲಿಗೆ ನೇರವಾಗಿ ಬಂದಿದ್ದೆ ಅದಕ್ಕಾಗಿ. ವಾಸ್ತವವಾಗಿ ನಾನು ನಿನ್ನ ಬಳಿ ಅದನ್ನೇ ನೇರವಾಗಿ ಹೇಳಲು ಬಂದಿದ್ದೇನೆ ಅಂತ ಹೇಳ್ತಾನೆ ಜಬ್ಬಿ ಅತ್ಯಂತ ರೊಮ್ಯಾಂಟಿಕ್ ಆದ ನೋಟವನ್ನು ಬೀರುತ್ತಾ. ಅಲ್ಲಿದ್ದ ಎಲ್ಲರ ಕೈಗಳಲ್ಲಿದ್ದ ತಿಂಡಿಯ ಚಮಚಗಳು ಒಮ್ಮೆಲೆ ಸದ್ದಿಲ್ಲದೆ ಕೆಳಗೆ ಬಿದ್ವು. ಋಗ್ವೇದನ ಕಣ್ಣುಗಳು ತೀವ್ರವಾದ ಕೋಪ ಮತ್ತು ಆಕ್ರೋಶದಿಂದ ಕೆಂಪಗಾಗಿದ್ವು. ಏನು? ಆ ಪ್ರಿಯಾ ಹೇಳುತ್ತಿರುವುದು ನಿಜವೇ? ಅಮ್ಮ ಋಗ್ವೇದನ ಕಡೆಗೆ ಆಘಾತದಿಂದ ತಾನು ಕೇಳಿದಂತಹ ಮಾತನ್ನ ನಂಬಲಾಗದೆ ನೋಡಿದ್ಲು. ಇದು ನಿಜವೇ ವೇದ್ ಅಂತ ಕೂಡ ಗಂಭೀರ ಧ್ವನಿಯಲ್ಲಿ ಆಘಾತವನ್ನು ವ್ಯಕ್ತಪಡಿಸ್ತಾ. ಓ ಹೌದು ಅಮ್ಮ. ಋಗ್ವೇದ ಮನಸ್ಸಿಲ್ಲದ ಮನಸ್ಸಿನಿಂದ ನಟನೆಯ ಭಾಗವಾಗಿ ತಲೆ ಅಳ್ಳಾಡಿಸ್ದ. ಅದನ್ನು ಕೇಳಿದ ತಕ್ಷಣವೇ ಅಮ್ಮನ ಕೋಪದ ಕಟ್ಟೆ ಹೊಡಿತು. ಅಮ್ಮ ಅವನ ಒಂದು ಕಿವಿಯ ಕೆಳಗೆ ಕೈಯಲ್ಲಿದ್ದ ಸಣ್ಣ ಕೋಲಿನಿಂದ ಹೊಡೆದ್ಲು. ವೇದ್, ನೀನು ಇಡೀ ಕುಟುಂಬದ ಮುಂದೆ ನಿಂತು ಇಷ್ಟೊಂದು ಉದ್ಘಟನದ ಹಾಗೆ ಹೇಳುವಾಗ ನಿನಗೆ ಸ್ವಲ್ಪವೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿಲ್ವೇ? ಇಲ್ಲಿಯವರೆಗೆ ನಾನು ಈ ಸಮಾಜದ ಎಲ್ಲರಿಗೂ ಹೆಮ್ಮೆಯಿಂದ ಮಾದರಿಯಾಗಿದೆ, ನನ್ನ ಮಗ ಅತ್ಯಂತ ಆದರ್ಶವಂತ ಅಂತ ಬೀಗ್ತಿದ್ದೆ. ಇಂದು ನೀನು ಇಡೀ ಸೂರ್ಯವಂಶಿ ಭವನದ ಗೌರವವನ್ನು ಹಾಳು ಮಾಡಿ ನನ್ನನ್ನು ಹೀಗೆ ಅವಮಾನಿಸಿದೀಯ ವೇದ್. ನೀನು ಜನ್ಮದಲ್ಲೇ ಮಾಡಬಾರ್ದ ದೊಡ್ಡ ತಪ್ಪು ಮಾಡಿದೀಯ ಅಂತ ಅಮ್ಮ ಕೋಪ ಮತ್ತು ದುಃಖದಿಂದ ಅಳುತ್ತಾ ತನ್ನ ಕೋಣೆಗೆ ಹೋದ್ಲು. ಚಿಕ್ಕಮ್ಮ ಅವಳನ್ನು ಸಮಾಧಾನಪಡಿಸಲು ತಕ್ಷಣವೇ ಹಿಂಬಾಲಿಸಿದ್ಲು. ಅನ್ವಿತಾ ತನ್ನ ಮುಂಜಾನೆಯ ಉಪಹಾರವನ್ನು ನೇರವಾಗಿ ನನ್ನ ಕೋಣೆಗೆ ಕಳುಹಿಸು ಅಂತ ಹೇಳಿ ಅಜ್ಜಿ ಅತ್ಯಂತ ಗಂಭೀರವಾಗಿ ಹೇಳಿ ಎದ್ದು ಹೋಗ್ತಾರೆ. ಪ್ರಿಯಾ, ಆ ರಾತ್ರಿ ನಡೆದ ಘಟನೆಯ ಬಗ್ಗೆ ನಾನು ಯಾರಿಗೂ ಹೇಳೋಕೆ ಇಷ್ಟ ಇಲ್ಲ ಅಂತ ನಿಮಗೆ ಕಟ್ಟುನಿಟ್ಟಾಗಿ ಹೇಳಿದ್ದೆ ಅಲ್ವಾ ಅಂತ ಡೈನಿಂಗ್ ಟೇಬಲ್ ಬಳಿ ಇದ್ದ ಎಲ್ಲರೂ ಕೋಪದಿಂದ ಹೊರಟು ಹೋದಾಗ ಋಗ್ವೇದ ಪ್ರಿಯಾಳ ಮೇಲೆ ಗಟ್ಟಿಯಾಗಿ ಕೂಗಾಡ್ತಾನೆ. ಕ್ಷಮಿಸಿ ವೇದ್, ಆದರೆ ಸಮಯದಲ್ಲಿ ಎಲ್ಲರೆದುರು ನನಗೆ ಏನಾಯಿತು ಅಂತಲೇ ತಿಳಿಲಿಲ್ಲ. ನಾನು ನಿಜವಾಗಿಯೂ ನಿಮ್ಮಲ್ಲಿ ಕ್ಷಮೆ ಯಾಚಿಸ್ತೀನಿ ಅಂತ ಪ್ರಿಯಾ ತಾನು ಬಚಾವೋಕೆ ನಕಲಿ ಕಣ್ಣೀರಿನ ಒಂದು ಮುಖವಾಡ ಹಾಕ್ತಾಳೆ. ಋಗ್ವೇದ ವಿಪರೀತ ಕೋಪದಿಂದ ಕಣ್ಣುಗಳನ್ನು ತಿರುಗಿಸಿ ಅಲ್ಲಿಂದ ಹೊರಟು ಹೋಗ್ತಾನೆ. ಈಗ ಎಲ್ಲರೆದುರು ಮಾತಾಡಿ ಏನು ಪ್ರಯೋಜನ, ಏನಾಗಬೇಕಿತ್ತೋ ನಾಟಕ ಅಂದುಕೊಂಡಂತೆ ಯಶಸ್ವಿಯಾಗಿ ಸಂಭವಿಸ್ತು. ಇನ್ನೊಂದೆಡೆ ಧರ್ಮೇಶನ ಗೂಂಡಾಗಳು ಅನ್ವಿತಾಳ ಪ್ರತಿಯೊಂದು ಹೆಜ್ಜೆಯನ್ನು ಕದ್ದು ನೋಡುತ್ತಾ ತಮ್ಮ ಮಾಲೀಕನಿಗೆ ಕರೆ ಮಾಡ್ತಿದ್ದಾರೆ. ಹಲೋ ಬಾಸ್, ಈ ಹುಡುಗಿ ಅನ್ವಿತಾ ಈಗಷ್ಟೇ ಮನೆಯಿಂದ ಹೊರಗೆ ಹೋಗ್ತಿದ್ದಾಳೆ. ಅವಳು ರಸ್ತೆಯಲ್ಲಿ ಸಂಪೂರ್ಣವಾಗಿ ಒಬ್ಬಂಟಿಯಾಗಿಯೇ ಹೋಗ್ತಾ ಇದ್ದಾಳೆ. ಅವಳ ಸುತ್ತಮುತ್ತಲೂ ಯಾರೂ ಇಲ್ಲ. ಬಹಳ ಎಚ್ಚರಿಕೆಯಿಂದ ಕಾರ್ಯಾಚರಣೆ ನಡೆಸಿ. ಇವತ್ತು ಯಾವುದೇ ಕಾರಣಕ್ಕೂ ಅವಳನ್ನು ನಿಮ್ಮ ಕೈಯಿಂದ ಜಾರಿ ಹೋಗೋಕೆ ಬಿಡಬೇಡಿ. ನನಗೆ ಇವತ್ತು ರಾತ್ರಿಯೊಳಗೆ ಅವಳು ನನ್ನ ಹಾಸಿಗೆ ಮೇಲೆ ಬೇಕೇ ಬೇಕು. ಧರ್ಮೇಶ್ ತನ್ನ ಗಟ್ಟದ ಮೇಲೆ ವಿಕೃತವಾಗಿ ಕೈ ಹಾಕ್ತಾನೆ. ಹೌದು ಬಾಸ್, ನಾವು ಇಂದು ಖಂಡಿತವಾಗಿ ಅವಳನ್ನು ಎತ್ಕೊಂಡು ಬಂದೇ ಬರ್ತೀವಿ ಅಂತ ಗೂಂಡಾಗಳು ಉತ್ತರಿಸ್ತಾರೆ. ಇತ್ತ ಕಚೇರಿಯಲ್ಲಿ ಜಬ್ಬಿ ಮತ್ತು ಪ್ರಿಯಾ ನಡುವೆ ರೋಚಕ ಆಟ ಅನ್ನೋದು ಒಂದು ರೀತಿಯಲ್ಲಿ ಮುಂದುವರಿತಾ ಇದೆ. ಓ ಪ್ರಿಯಾ, ನಿನಗೆ ಇನ್ನೊಂದು ವಿಷಯ ಗೊತ್ತಾ ಅಂತ ಹೇಳ್ತಾನೆ ಜಬ್ಬಿ ನಗೆ ವಿರುದ್ಧ. ಏನು ಜಬ್ಬಿ ಸರ್ ಅಂತ ಪ್ರಿಯಾ ಆಸಕ್ತಿಯಿಂದ ಕೇಳ್ತಿದ್ದಾಳೆ. ನಾನು ಬೆಂಗಳೂರಿನ ಹೊರವಲಯದ ಸುಂದರವಾದ ರೆಸಾರ್ಟ್ ಒಂದರಲ್ಲಿ ಹೊಸ ಮನೆ ಹಾಗೂ ಫಾರ್ಮ್ ಹೌಸನ್ನು ಖರೀದಿಸಿದೆ. ಇಂದು ರಾತ್ರಿಯಲ್ಲಿ ಗ್ರ್ಯಾಂಡ್ ಪಾರ್ಟಿ ಕೂಡ ಇದೆ ಮತ್ತು ಈ ಪಾರ್ಟಿಗೆ ನನ್ನ ಜೊತೆ ಬರಲು ನಾನು ಒಬ್ಬ ಸುಂದರವಾದ ಸಂಗಾತಿಯನ್ನು ಅಂದರೆ ಪಾರ್ಟ್ನರನ್ನು ಹುಡುಕ್ತಿದ್ದೀನಿ. ನಿನಗೆ ತಿಳಿದಿದೆ ಅಲ್ವಾ ಅಂತ ಹೇಳ್ತಾನೆ ಜಬ್ಬಿ. ನೀವು ಇಷ್ಟೊಂದು ಹ್ಯಾಂಡ್ಸಮ್ ಆಗಿದ್ದೀರಾ ಜಬ್ಬಿ, ಅಂದಮೇಲೆ ನೀವು ಯಾರನ್ನಾದರೂ ಪಾರ್ಟಿಗೆ ಬರುವಂತ ಕೇಳಿದರೆ ಅವರು ತಕ್ಷಣವೇ ಹೌದು ಅಂತ ಒಪ್ಕೊಳ್ತಾರೆ ಅಂತ ಹೇಳ್ತಾಳೆ ಪ್ರಿಯಾ ತನ್ನ ವಯ್ಯಾರ ತೋರಿಸುತ್ತಾ. ಇಲ್ಲ, ನಾನು ಸಿಕ್ಕವ್ರನ್ನ ಯಾಕೆ ನನ್ನ ಜೊತೆ ಕರ್ಕೊಂಡು ಹೋಗಲಿ? ನೀನು ಇಷ್ಟೊಂದು ಬ್ಯೂಟಿಫುಲ್ ಆಗಿದೆಯಾ, ನೀನು ಇವತ್ತು ರಾತ್ರಿ ನನ್ನ ಜೊತೆಗೆ ಪಾರ್ಟಿಗೆ ಬರ್ತೀಯಾ ಅಂತ ಜಬ್ಬಿ ನೇರವಾಗಿ ಪ್ರಪೋಸ್ ಮಾಡುವಂತೆ ಕೇಳ್ತಾನೆ. ನಾನು ನಿಮ್ಮ ಜೊತೆ ಪಾರ್ಟಿಗೆ ಬರಲು ಹೇಗೆ ಅಂತ ಪ್ರಿಯಾ ನಾಚಿಕೆ ಪಟ್ಟಂತೆ ನಟಿಸ್ತಾಳೆ. ದಯವಿಟ್ಟು ಒಪ್ಕೋ, ನಾವು ತಡರಾತ್ರಿವರೆಗೆ ಪಾರ್ಟಿ ಮುಗಿಸಿ ಹಿಂತಿರ್ತೀವಿ ಮತ್ತು ನೀನೇನು ಚಿಂತಿಸಬೇಕಾಗಿಲ್ಲ. ನನ್ನ ಶ್ರೀಮಂತ ಸ್ನೇಹಿತರು ಕೂಡ ಅವರ ಪಾರ್ಟ್ನರ್ಸ್ ಜೊತೆ ಅಲ್ಲಿಗೆ ಬರ್ತಾ ಇದ್ದಾರೆ ಅಂತ ಜಬ್ಬಿ ಅವಳಿಗೆ ಪೂರ್ಣ ಭರವಸೆಯನ್ನು ಕೂಡ ನೀಡ್ತಾರೆ. ಅಂತ ಪ್ರಿಯಾ ಮನಸ್ಸಿನಲ್ಲಿ ಲೆಕ್ಕಾಚಾರ ಹಾಕಲು ಪ್ರಾರಂಭಿಸ್ತಾಳೆ. ಋಗ್ವೇದ ಇವತ್ತು ಆಸ್ತಿ ನೋಡುವ ಕೆಲಸದ ನಿಮಿತ್ತ ನಗರದಿಂದ ದೂರ ಹೋಗಿದ್ದಾನೆ. ಆದ್ದರಿಂದ ಅವನು ತಡರಾತ್ರಿವರೆಗೆ ಹಿಂತಿರುಗುವುದಿಲ್ಲ ಮತ್ತು ಇಂದು ಬೆಳಗ್ಗೆ ಮನೆಯಿಂದ ಹೊರಡುವಾಗ ಅಜ್ಜಿ ಮತ್ತು ಅನ್ವಿತಾ ಯಾವುದೋ ಒಂದು ದೂರದ ದೇವಸ್ಥಾನಕ್ಕೂ ಕೂಡ ಪೂಜೆಗೆ ಹೋಗುವ ಬಗ್ಗೆ ಮಾತನಾಡ್ತಾ ಇರೋದನ್ನು ಅವಳು ಕದ್ದು ಕೇಳಿದ್ಲು. ಆದ್ದರಿಂದ ಅವಳಿಗೆ ಇಂದು ಸಂಪೂರ್ಣ ಸ್ವಾತಂತ್ರ್ಯ ಸಿಕ್ಕಿದಂತಾಗಿತ್ತು. ಅಲ್ಲದೆ ಅವಳು ಯಾವುದೋ ದೊಡ್ಡ ಪಾರ್ಟಿಗೆ ಹೋಗಿ ಮೋಜು ಮಾಡದೆ ಬಹಳ ದಿನಗಳು ಕೂಡ ಕಳೆದೋಗಿತ್ತು. ಈ ಒಂದು ನಾಟಕ ಆಡಿ ಅವಳಿಗೂ ಒಂದು ಸ್ಪೇಸ್ ಬೇಕಿತ್ತು. ಸರಿ, ನಾನು ನಿಮ್ಮ ಜೊತೆ ಪಾರ್ಟಿಗೆ ಬರೋಕ್ಕೆ ಒಪ್ಕೊಳ್ತೀನಿ ಅಂತ ಅವಳು ತಲೆ ಆಡಿಸ್ತಾಳೆ. ಅವಳು ಒಪ್ಕೊಂಡ ತಕ್ಷಣ ಜಬ್ಬಿಯ ಜೀವಕ್ಕೆ ಮತ್ತೆ ಜೀವ ಬಂದಂತಾಯಿತು. ಅವನ ಯೋಜನೆ ಯಶಸ್ವಿಯಾಯಿತು.
ತುಂಬ ಧನ್ಯವಾದಗಳು ಪ್ರಿಯಾ. ನಾವು ಮಧ್ಯಾಹ್ನದ ನಂತರ ಕಚೇರಿಯಿಂದ ನೇರವಾಗಿ ಹೊರಡ್ತೀವಿ. ಹೊರಡುವಾಗ ನಾನು ನಿನಗೆ ಕರೆ ಮಾಡ್ತೀನಿ ಅಂತ ಜಬ್ಬಿ ಎದ್ದು ನಿಂತನು. ಖಂಡಿತವಾಗಿ ಜಬ್ಬಿ ಸರ್, ನಾನು ಸಿದ್ಧಳಾಗಿರ್ತೀನಿ ಅಂತ ಹೇಳಿ ಪ್ರಿಯಾ ಒಪ್ಕೊಳ್ತಾಳೆ. ಜಬ್ಬಿ ಅಲ್ಲಿಂದ ಹೊರಟು ಹೋದ ತಕ್ಷಣ ಪ್ರಿಯಾ ತೀವ್ರ ಸಂತೋಷದಿಂದ ತನ್ನ ಕೈಕಾಲುಗಳನ್ನು ಚಾಚಿ ಕುರ್ಚಿಯಲ್ಲಿ ಹೊರಗಿದ್ಲು. ಇಂದು ಬಹಳ ಸಮಯದ ನಂತರ ಅವಳು ಮುಕ್ತವಾಗಿ ಆನಂದಿಸಲಿದ್ಲು. ಇದಲ್ಲದೆ ಜಬ್ಬಿ ಕೂಡ ಅನ್ವಿತಾಳನ್ನ ಬಿಟ್ಟು ತನ್ನ ಹಿಂದೆ ಬರುವಂತೆ ಮಾಡುವಲ್ಲಿ ಅವಳು ತುಂಬ ಯಶಸ್ವಿಯಾಗಿದ್ಲು. ನನ್ನ ಜೊತೆ ಅನ್ವಿತಾ ಮತ್ತು ಋಗ್ವೇದ ಆಟವಾಡಲು ನೋಡ್ತಿದ್ರಾ? ವಿಶೇಷವಾಗಿ ಅನ್ವಿತಾ ನನ್ನ ಜೊತೆ ಡಬಲ್ ಗೇಮ್ ಆಡಿದ್ದಕ್ಕೆ ಅವಳಿಬ್ಬರು ಮುಂಬರುವ ದಿನಗಳಲ್ಲಿ ಭೀಕರ ಪರಿಣಾಮ ಅನುಭವಿಸ್ಬೇಕಾಗತ್ತೆ. ನಾನು ಅವಳನ್ನು ಸುಮ್ಮನೆ ಹೀಗೆ ಬಿಡೋದಿಲ್ಲ ಅಂತ ಪ್ರಿಯಾ ಮನಸ್ಸಿನಲ್ಲೇ ಹಲ್ಲು ಕಡಿದುಕೊಳ್ಳೋಕೆ ಸಾಕ್ಷಿ, ನೀರವ್, ರಾಕೇಶ್, ರಿಯಾ, ಅನ್ವಿತಾ, ವೇದ್ ಎಲ್ಲರೂ ಹೋಟೆಲ್ನಲ್ಲಿ ಒಟ್ಟಿಗೆ ಕುಳಿತಿದ್ರು. ಕಚೇರಿಯಿಂದ ಪ್ರಿಯಾ ಜಬ್ಬಿಯ ಜೊತೆ ಪಾರ್ಟಿಗೆ ಬರಲು ಸಂಪೂರ್ಣವಾಗಿ ಸಿದ್ಧಳಾಗಿದ್ದಾಳೆಂದು ಜಬ್ಬಿ ಮೆಸೇಜ್ ಮಾಡಿದ ನಂತರ ಅವರ ಮುಂದಿನ ಮಾಸ್ಟರ್ ಯೋಜನೆ ಕಾರ್ಯಾಚರಣೆ ಅನ್ನೋದು ಶುರುವಾಗುತ್ತೆ. ಅನ್ವಿತಾ ಏನಾಯ್ತು? ಅನ್ವಿತಾ ಪದೇ ಪದೇ ಸುತ್ತಲೂ ಆತಂಕದಿಂದ ನೋಡುತ್ತಿರುವುದನ್ನು ಗಮನಿಸಿದ ಋಗ್ವೇದ ಪ್ರೀತಿಯಿಂದ ಕೇಳಿದ. ಏನಿಲ್ಲ ವೇದ್, ಯಾರೋ ನಮ್ಮನ್ನೇ ದೂರದಿಂದ ರಹಸ್ಯವಾಗಿ ನೋಡ್ತಾ ಇರೋ ಥರ ಯಾಕೋ ಗೊತ್ತಿಲ್ಲ, ನನಗೆ ಹಂಗೆ ಅನ್ನಿಸ್ತಿದೆ ಅಂತ ಹೇಳ್ತಾಳೆ ಅನ್ವಿತಾ. ಋಗ್ವೇದ್ ಎದ್ದು ಸುತ್ತಲೂ ನೋಡಿದಾಗ ಅಲ್ಲಿ ಹೋಟೆಲ್ನಲ್ಲಿ ಕುಳಿತಿದ್ರಿಂದ ತಮ್ಮ ಕೆಲಸದಲ್ಲಿ ಮಗ್ನರಾಗಿದ್ರು. ಸಾಮಾನ್ಯ ಜನರೇ ಆಗಿದ್ರು, ಯಾರ ಮೇಲೆಯೂ ಅನುಮಾನದ ಪಡಲು ಅಲ್ಲಿ ಕಾರಣವೇ ಇರಲಿಲ್ಲ. ಅನ್ವಿತಾ, ನಾವು ಮೊದಲಿಂದಲೂ ಪ್ರಿಯಾಳ ಮೇಲಿನ ಪ್ಲ್ಯಾನಿಂಗ್ ಬಗ್ಗೆ ತಲೆಯಲ್ಲಿ ವಿಪರೀತ ಯೋಚಿಸ್ತಿದ್ದೀವಲ್ವಾ, ಹಾಗಾಗಿ ನಿನಗೆ ಮಾನಸಿಕವಾಗಿ ಆ ರೀತಿ ಭಾಸ ಆಗ್ತಿರ್ಬೇಕಷ್ಟೇ ಬಿಡು. ನೀನು ಒಮ್ಮೆ ವಾಶ್ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಬಾ. ಅಷ್ಟೊತ್ತಿಗೆ ನಾವು ತಿನ್ನಲು ಏನಾದರೂ ಬಿಸಿ ಬಿಸಿಯಾಗಿ ಆರ್ಡರ್ ಮಾಡಿರ್ತೀವಿ, ಓಕೆನಾ? ನಿನಗೆ ಮನಸ್ಸು ಹಗುರವೆನ್ನಿಸ್ತದೆ ಅಂತ ಹೇಳ್ತಾಳೆ ಸಾಕ್ಷಿ ಸಮಾಧಾನವನ್ನು ಪಡಿಸುತ್ತಾ. ಹಾಂ ಹೌದು ಸಾಕ್ಷಿ, ಹಾಗೇ ಇರಬೇಕು. ನಾನು ಈಗಷ್ಟೇ ಫ್ರೆಶ್ ಅಪ್ ಆಗಿ ಬಂದೆ ಅಂತ ಅನ್ವಿತಾ ಎದ್ದು ನಿಂತು ತನ್ನ ತಲೆ ಮುಚ್ಕೊಂಡು ವಾಶ್ರೂಮಿನ ಕಡೆಗೆ ಹೋಗ್ತಾಳೆ. ನಾನು ಇಲ್ಲೇ ಹೊರಗಡೆ ಇರ್ತೇನೆ ಅನ್ವಿತಾ ಅಂತ ಋಗ್ವೇದ ಅವಳ ಸುರಕ್ಷತೆಗಾಗಿ ಹಿಂಬಾಲಿಸಿ ಹೊರಗೆ ಕಾಯ್ತಿದ್ದ. 10 ನಿಮಿಷಗಳ ನಂತರ ಅವಳು ಮುಖವನ್ನು ತೊಳೆದುಕೊಂಡು ಉಲ್ಲಾಸದಿಂದ ಹಿಂತಿರುಗಿದ್ಲು. ಅವಳ ಮುಖ ಮೊದಲಿಗಿಂತ ಪ್ರಕಾಶಮಾನವಾಗಿತ್ತು, ಆದರೆ ಅವಳ ಕಣ್ಣುಗಳಲ್ಲಿ ಇನ್ನೂ ಯಾವುದೋ ಅರಿಯದ ದಿಗ್ಭ್ರಮೆ ಎದ್ದು ಕಾಣ್ತಿತ್ತು. ಎದುರಿಗೆ ನಿಂತಿದ್ದ ಋಗ್ವೇದನನ್ನು ಕಂಡ ತಕ್ಷಣ ಅವಳು ತಾನಾಗಿಯೇ ಹೋಗಿ ಅವನನ್ನು ಲಘುವಾಗಿ ಆಪ್ತವಾಗಿ ಅಪ್ಕೊಳ್ತಾಳೆ. ನೀನು ನಿಜಕ್ಕೂ ಒಳಗೊಳಗೆ ಭಯ ಪಡ್ತಿದ್ದೀಯಾ ಅನ್ವಿತಾ? ಹಾಂ ಹೌದು ವೇದ್, ಸ್ವಲ್ಪ ಒಂದು ರೀತಿ ಆತಂಕ ಅನ್ನೋದಾಗ್ತಾ ಇದೆ. ನಾನು ನಿನ್ನ ಜೊತೆಯಲ್ಲೇ ಇದ್ದೇನೆ ಅನ್ವಿತಾ. ನಿನಗೆ ಭಯವಿಲ್ಲದಿದ್ದರೆ ನಾವು ಬೇರೆ ಏನಾದರೂ ಪ್ಲ್ಯಾನ್ ಮಾಡೋಣ. ಇಲ್ಲ ವೇದ್, ನೀವೆಲ್ಲರೂ ನನ್ನ ಜೊತೆ ಇಲ್ಲೇ ಇರುವವರೆಗೂ ನನಗೇನೂ ಆಗೋದಿಲ್ಲ, ಡೋಂಟ್ ವರಿ. ನೀನು ಒಳ್ಳೆ ಹುಡುಗಿ, ಗುಡ್ ಗರ್ಲ್ ಅಂತ ಋಗ್ವೇದ ಪ್ರೀತಿಯಿಂದ ತನ್ನ ತುಟಿಗಳನ್ನು ಅವಳ ಹಣೆಗೆ ಹೊತ್ತಾನೆ. ವೇದ್, ಅನ್ವಿತಾ ಅವನ ಗಟ್ಟಿ ಎದೆ ಮೇಲೆ ತನ್ನ ತಲೆ ಇಟ್ಟು ಅವನ ಕಣ್ಣುಗಳನ್ನೇ ನೋಡಿದ್ಲು. ಋಗ್ವೇದ್ ಅತ್ಯಂತ ಮೃದುವಾಗಿ ಅವಳ ಕೂದಲಿನ ಮೂಲಕ ತನ್ನ ಕೈಯನ್ನು ಓಡಿಸ್ತಾನೆ. ಎಲ್ಲವೂ ಸರಿಯಾಗುತ್ತಲ್ವ ವೇದ್? ಮನೆಯಲ್ಲಿ ಅಮ್ಮ, ಅಜ್ಜಿ ಎಲ್ಲರೂ ನಿನ್ನ ಮೇಲೆ ತುಂಬ ಕೋಪಗೊಂಡಿದ್ದಾರೆ ಅಂತ ಹೇಳ್ತಾಳೆ ಅನ್ವಿತಾ ಬೇಸರದಿಂದ. ನಾವು ಪ್ರಿಯಾಳ ಅಸಲಿ ಸತ್ಯವನ್ನು ಬಯಲು ಮಾಡಿದಾಗ ಅವರು ಖಂಡಿತವಾಗಿ ಎಲ್ಲವನ್ನ ಅರ್ಥ ಮಾಡ್ಕೊಳ್ತಾರೆ ಅನ್ವಿತಾ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಾವು ಆಡಿದ ನಾಟಕಕ್ಕೆ ಅವರು ತೀವ್ರ ಪ್ರತಿಕ್ರಿಯೆಯೂ ಸರಿಯಾಗಿಯೇ ಇದೆ ಅಂತ ಹೇಳ್ತಾನೆ ಋಗ್ವೇದ. ಹಾಂ ಬಾ ಹೋಗೋಣ. ಋಗ್ವೇದ ಅವಳ ಕೈಯನ್ನು ಬಿಗಿಯಾಗಿಡಿದು ತನ್ನ ಹತ್ತಿರಕ್ಕೆ ಎಳೆದುಕೊಳ್ತಾನೆ. ಎಲ್ಲರೂ ಊಟ ಮುಗಿಸಿದ ತಕ್ಷಣ ಜಬ್ಬಿ ಮತ್ತು ಪ್ರಿಯಾ ಕಚೇರಿಯಿಂದ ಕಾರ್ನಲ್ಲಿ ಹೊರಡ್ತಿದ್ದಾರೆ ಎಂಬಂಥ ಸಂದೇಶ ಕೂಡ ಬರುತ್ತೆ. ಋಗ್ವೇದ ಮತ್ತು ಅನ್ವಿತಾ ತಮ್ಮ ಕಾರ್ನಲ್ಲಿ ಹೊರಟರು. ಸಾಕ್ಷಿ, ನೀರವ್, ರಾಕೇಶ್, ರಿಯಾ ಇನ್ನೊಂದು ಕಾರ್ನಲ್ಲಿ ಅವರು ಹಿಂದೆ ಹೊರಟರು. ಅನ್ವಿತಾ ಕಾರಿನ ಕಿಟಕಿಯಿಂದ ಪದೇ ಪದೇ ಹಿಂತಿರುಗಿ ನೋಡ್ತಾ ಇದ್ಲು. ಯಾರೋ ಕಪ್ಪು ಕಣ್ಣುಗಳ ವ್ಯಕ್ತಿ ತನ್ನ ಕಾರನ್ನು ಹಿಂಬಾಲಿಸ್ತಿರುವಂತೆ ಅವಳಿಗೆ ಬಲವಾಗಿ ಭಾಸ ಆಯಿತು. ಆದರೆ ಅಪರಿಚಿತ ವ್ಯಕ್ತಿ ಅವಳ ಕಣ್ಣಿಗೆ ಮಾತ್ರ ಸ್ಪಷ್ಟವಾಗಿ ಗೋಚರಿಸ್ತಿದ್ದ. ಅನ್ವಿತಾ ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಿದ್ಯಾ ಅಂತ ಋಗ್ವೇದ ತನ್ನ ತುಟಿಗಳನ್ನು ಅವಳ ಮೃದುವಾದ ಕೈಗೊತ್ಕೊಂಡು ಕಿಸ್ ಮಾಡ್ತಾನೆ. ಅವಳು ಮೆಲ್ಲಗೆ ಮುಗುಳ್ನಕ್ಕು, ಆದರೆ ಅವಳ ಹೃದಯದಲ್ಲಿ ವಿಚಿತ್ರ ರೀತಿಯ ಕರಾಳ ಭಯ ಆವರಿಸ್ತಿತ್ತು. ಈ ರೀತಿಯ ಅನುಭವ ತನಗೆ ಬಹಳ ಹಿಂದೆ, ಅಂದರೆ ತನಗೆ 15 ವರ್ಷ ಇದ್ದಾಗ ಆದಂತೆ ಅವಳಿಗೆ ಅನಿಸತೊಡಗಿತ್ತು. ಒಂದು ಕ್ಷಣದಲ್ಲಿ ನೀನು ನನಗೆ ನಿನ್ನ ಕೈ ನೀಡಿದಾಗ ನಾನು ಮರೆತು ನಿಂತೆ. ನೀನು ಎಲ್ಲೇ ಹೋದ್ರೂ ನಿನ್ನ ನೆರಳಾಗಿ ನಾನು ನಡೀತೀನಿ. ನೀನು ನನ್ನ ಬಲಭಾಗದಲ್ಲಿದ್ದೀಯ, ನಾನು ನಿನ್ನ ಎಡಭಾಗದಲ್ಲಿದ್ದೀನಿ ಅಷ್ಟೆ. 100 ಕನಸುಗಳ ನಡುವೆ ನೀನು ನಗುನಗುತ್ತಾ ಇರಬೇಕು. ನೀನು ಪ್ರಪಂಚದ ಎಲ್ಲರಿಗಿಂತ ವಿಭಿನ್ನ, ನಿನ್ನದೇ ಶೈಲಿಯಲ್ಲಿ. ನನ್ನ ಪಾಲಿಗೆ ನೀನಲ್ಲದೆ ಬೇರೆ ಯಾರೂ ಇಲ್ಲ ವೇದ್.
ಅಷ್ಟರಲ್ಲಿ ಋಗ್ವೇದ ಕಾರನ್ನು ನಿಧಾನಗೊಳಿಸಿ ಅವಳ ಮುಖವನ್ನು ತನ್ನ ಹತ್ತಿರವಾಗಿ ಹಿಡಿದು ಅವಳ ಕೈಯನ್ನು ಬಿಗಿಯಾಗಿ ಹಿಡಿದುಕೊಳ್ತಾನೆ. ಅನ್ವಿತಾ ಪ್ರೀತಿಯಿಂದ ತನ್ನ ಬೆರಳನ್ನು ಅವನ ಮಾದಕ ತುಟಿಗಳ ಮೇಲೆ ಇಟ್ಟು ಬೇಡ ಅಂತ ಕಣ್ಣುಗಳಲ್ಲೇ ಸನ್ನೆ ಮಾಡಿದ್ಲು. ಅವನು ಅವಳ ಆ ಬೆರಳನ್ನು ತಕ್ಷಣವೇ ತನ್ನ ಬಾಯಿಯೊಳಗೆ ತೆಗೆದುಕೊಳ್ತಾನೆ. ಅನ್ವಿತಾಳ ಕಣ್ಣುಗಳು ಆಶ್ಚರ್ಯದಿಂದ ಅಗಲವಾಗ್ತವೆ. ಅವನು ನಗುತ್ತಾ ಅವಳ ಬೆರಳನ್ನು ಲಘುವಾಗಿ ಕಚ್ಚುತ್ತಾನೆ. ಅನ್ವಿತಾ ತನ್ನ ಬೆರಳನ್ನು ಅವನ ಎದೆಯ ಮೇಲೆ ಮೆಲ್ಲನೆ ಒತ್ತುವ ಮೂಲಕ ಬಿಡುಗಡೆ ಮಾಡಿಕೊಂಡ್ಳು. ಋಗ್ವೇದ ಪ್ರೀತಿಯಿಂದ ನಗುತ್ತಾ ಅವಳನ್ನೇ ನೋಡ್ತಾ ಇದ್ದ. ನೀನು ನನಗೆ ಕೈಕೊಟ್ಟ ಸುಂದರ ಕ್ಷಣದಲ್ಲೇ ನಾನು ನಿಂತುಬಿಟ್ಟೆ. ನೀನು ಹೋದಲ್ಲೆಲ್ಲ ನಿನ್ನ ಹೆಜ್ಜೆಯನ್ನೇ ನಾನು ನೋಡ್ತಿರ್ತೀನಿ, ನಡೀತಿರ್ತೀನಿ. ನಾನು ನಿನ್ನ ಬಲಗಡೆ, ನೀನು ನನ್ನ ಎಡಗಡೆ. ನಾನು ಬದಲಾಗುವ ಹೊರತು ನೀನು ಎಂದೆಂದಿನ ಸಂಗಾತಿ. ಅನ್ವಿತಾ ಋಗ್ವೇದನ ಮೊಂಡುಗಡ್ಡದ ಮೇಲೆ ತನ್ನ ಕೈ ಸರಿಸಿ ಅತ್ಯಂತ ಆಪ್ತವಾಗಿ ಅವನ ಎದೆಯ ಮೇಲೆ ತಲೆ ಇಟ್ಕೊಂಡ್ಳು. ಅವನು ಅವಳನ್ನು ತನ್ನ ಮಡಿಲಲ್ಲಿ ಕೂರಿಸ್ಕೊಂಡು ಒಂದು ಕೈಯಿಂದ ಕಾರನ್ನು ಓಡಿಸಿದ. ಆ ಕ್ಷಣದಲ್ಲಿ ಇಬ್ಬರಿಗೂ ಏನು ಹೇಳುವ ಅಗತ್ಯವಿರಲಿಲ್ಲ. ಕಾರಿನ ಹಿನ್ನೆಲೆಯಲ್ಲಿ ಶಾಂತವಾದ ಪ್ರೇಮ ಸಂಗೀತ ನುಡಿಸ್ತಿತ್ತು. ಅವನ ಹೃದಯದ ಬಡಿತ ಅವಳಿಗೆ ಸ್ಪಷ್ಟವಾಗಿ ಕೇಳಿಸ್ತಿತ್ತು. ಅವಳಿಗೆ ಆ ಪ್ರೀತಿ ಒಂದೇ ಸಾಕಾಗಿತ್ತು. ಅವರು ರೆಸಾರ್ಟ್ ತಲುಪ್ತಿದ್ದಂಗೆ ಹಿಂದಿನಿಂದ ಬರ್ತಿದ್ದ ನೀರವ್ ಕಾರು ಪಕ್ಕಕ್ಕೆ ಬಂದು ನಿಲ್ಲುತ್ತೆ. ಋಗ್ವೇದ್ ಕೂಡ ತನ್ನ ಕಾರನ್ನು ರಸ್ತೆಯ ಒಂದು ಬದಿಯಲ್ಲಿ ನಿಲ್ಲಿಸ್ತಾನೆ. ವೇದ್, ನೀವು ನೀರವ್ ಜೊತೆ ಸೇರಿ ಕಾರಿನ ಸೆಕ್ಯೂರಿಟಿ ಪರಿಶೀಲಿಸುವವರೆಗೂ ನಾನು ಕೊಂಚ ಮುಂದೆ ಹೋಗಿ ಬರ್ತೀನಿ ಅಂತ ಹೇಳ್ತಾಳೆ ಅನ್ವಿತಾ. ಯಾಕೆ ಅನ್ವಿತಾ ಅಂತ ಋಗ್ವೇದ ತಲೆ ಎತ್ತಿ ಕೇಳ್ತಾನೆ. ನನಗೆ ಅರ್ಜೆಂಟಾಗಿ ವಾಶ್ರೂಮ್ಗೆ ಹೋಗ್ಬೇಕು ವೇದ್. ನೋಡು, ಇಲ್ಲಿಂದ ಹೋಟೆಲ್ ಮತ್ತು ಕೆಫೆ ಕೇವಲ 10 ನಿಮಿಷಗಳ ದೂರದಲ್ಲಿದೆ. ನಾನು ಕಾರ್ನಲ್ಲಿ ಅಲ್ಲಿಗೆ ಹೋಗಿ ನಿಲ್ತೀನಿ. ಅಲ್ಲಿವರೆಗೆ ನೀನು ಕಾರಿನ ಚೆಕ್ಕಿಂಗ್ನೆಲ್ಲ ಮುಗಿಸ್ಕೊಂಡು ಬಾ ಅಂತ ಹೇಳಿಬಿಟ್ಟು ಅನ್ವಿತಾ ಅವನಿಗೆ ತನ್ನ ಮೊಬೈಲ್ನಲ್ಲಿ ಗೂಗಲ್ ಮ್ಯಾಪನ್ನು ತೋರಿಸ್ತಾಳೆ. ಇದ್ದಕ್ಕಿದ್ದಂತೆ ಕಾರ್ನಲ್ಲಿ ಮಧುರವಾದ ಹಾಡು ಜೋರಾಗಿ ನುಡಿಯೋಕೆ ಪ್ರಾರಂಭಿಸುತ್ತೆ. ಹಾಗೆ ಮತ್ತು ಅನ್ವಿತಾಳ ಸಂಪೂರ್ಣ ಗಮನವು ಹೊರಗಿನ ಆತಂಕದಿಂದ ಒಳಭಾಗದ ಪ್ರೇಮಲೋಕಕ್ಕೆ ಬದಲಾಯಿತು. ತಕ್ಷಣವೇ ಋಗ್ವೇದ ಕಾರಿನ ಕಿಟಕಿಯನ್ನು ಮೇಲಕ್ಕೆತ್ತಿ ಮುಚ್ಚುತ್ತಾನೆ ಮತ್ತು ಅವಳು ಏನು ಪ್ರತಿಕ್ರಿಯಿಸುವ ಮೊದಲು ಪ್ರೀತಿಯಿಂದ ಅವಳನ್ನು ತನ್ನ ಕಡೆಗೆ ಎಳೆದುಕೊಳ್ತಾನೆ. ಅವಳು ಕೂಡ ತೀವ್ರವಾಗಿ ಅವಳಿಗೆ ಹೊಟ್ಟೆ ನೋವು ಬಂದಿದ್ದರಿಂದ ಅವಳು ಬೇಗ ವಾಶ್ರೂಮ್ಗೆ ಹೋಗಬೇಕು ಅಂತ ಆ ಕಡೆ ಹೋಗ್ತಿದ್ದಾಳೆ. ಈ ಕಡೆ ನೀರವ್ ಮತ್ತು ಋಗ್ವೇದ ಕಾರ್ನ ಚೆಕ್ಕಿಂಗ್ ಮಾಡ್ತಿದ್ದಾರೆ. ಒಂದು ಕಡೆ ಎಲ್ಲೋ ಒಂದು ಕಡೆ ಭಯ. ತನ್ನ ಹೆಂಡತಿ ಒಬ್ಬಳೇ ಹೋಗ್ತಾ ಇದ್ದಾಳೆ ಆ ಒಂದು ಜಾಗಕ್ಕೆ ಅಂತ ತಕ್ಷಣ ಅವಳನ್ನು ಹಿಂಬಾಲಿಸಬೇಕು ಅನ್ನೋ ಕಾರಣಕ್ಕೆ ಬೇಗ ಬೇಗ ಚೆಕಿಂಗ್ ಮಾಡ್ತಾ ಇದ್ದಾನೆ. ಮುಂದೆ ಅನ್ವಿತಾ ಮತ್ತು ಋಗ್ವೇದನಿಗೆ ಯಾವ ರೀತಿಯ ಸಂಕಷ್ಟಗಳು ಬಂದು ಒದಗಬಹುದು, ಹಾಗೆ ಪ್ರಿಯಾ ಈ ಒಂದು ಜಾಲಕ್ಕೆ ಸಿಕ್ಕಿ ಬೀಳ್ತಾಳ, ಜಬ್ಬಿಯ ಒಂದು ಸೌಂದರ್ಯಕ್ಕೆ, ಅವನ ದುಡ್ಡು ಆಸ್ತಿಗೆ ಈ ಕಡೆ ಅವಳ ಕಡೆ ಮನಸೋಲ್ತಾಳ, ನೋಡಬೇಕು ಮುಂದಿನ ಭಾಗದಲ್ಲಿ ಏನಾಗಬಹುದು ಅಂತ. ಧನ್ಯವಾದ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿಟ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಈಗ ನಮ್ಮ ಪ್ರಿಯಾ ಮತ್ತು ಅನ್ವಿತಾಳ ನಡುವೆ ನಡೀತಿರುವಂತಹ ಜುಗಲ್ಬಂದಿಯಲ್ಲಿ ಯಾರು ಗೆಲ್ಲಬೇಕು, ಯಾಕೆ ಗೆಲ್ಲಬೇಕು ಅನ್ನೋಂಥದ್ದನ್ನು ದಯವಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಮುಂದುವರೆದ ಭಾಗದಲ್ಲಿ ಏನು ಆಗಬೇಕು, ನಿಮ್ಮ ಪ್ರಕಾರ ಕತೆ ಯಾವ ಕಡೆ ತಿರುವು ಪಡ್ಕೊಳ್ಬೇಕು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಗೈಸ್. ಥ್ಯಾಂಕ್ ಯು.